ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾಗಿರೋ ದೇವರ ನಾಮದಲ್ಲೂ ರಕ್ಷಕರಾಗಿರುವಂಥ ಮೆಸ್ಸಿನಾದ ಯೇಸು ಅವ್ರ ನಾಮದಲ್ಲೂ ವಂದನೆಗಳು. ಮೂರನೇ ದಿವಸದ ಒಂದು ಕ್ರಿಯೇಷನ್ ಬಗ್ಗೆ ಈ ಒಂದು ದಿವಸದಲ್ಲಿ ನೋಡೋಣ. ಸೊ ಮೂರನೇ ದಿವಸದಲ್ಲಿ ಏನಂದರೆ, ನೀರೆಲ್ಲ ಒಂದು ಕಡೆ ಸೇರಿಕೊಳ್ಳಿ, ಒಣನೆಲ್ಲ ಕಾಣಿಸ್ಲಿ ಅಂತ ಹೇಳ್ತಾರೆ. ಅಂದರೆ ದೇವರು ಸ್ಟಾರ್ಟಿಂಗ್ ಪ್ರಾರಂಭ ಮಾಡುವಾಗ ನೀರು ಸಪ್ರೇಟ್ ಆಗಿತ್ತು, ಒಣನೆಲ್ಲ ಸಪ್ರೇಟ್ ಆಗಿತ್ತು. ಮತ್ತು ಇವಾಗ ಒಂದು ಪ್ರಶ್ನೆ ಬರ್ಬೋದು, ಮತ್ತು ಇವಾಗ ಶ್ರೀಲಂಕಾ ಯಾಕೆ ಸಮುದ್ರ ಮಧ್ಯದಲ್ಲಿದೆ? ಎಷ್ಟೋ ದ್ವೀಪಗಳು ಸಮುದ್ರ ಮಧ್ಯದಲ್ಲಿ ಸ್ವಲ್ಪ ಇದೆ. ಸೊ ದೇವ್ರು ಕ್ರಿಯೇಷನ್ ಮಾಡೋವಾಗ ಹಂಗಿರಲಿಲ್ಲ. ಸೊ ಅವ್ರು ಕ್ರಿಯೇಷನ್ ಮಾಡೋವಾಗ ಹೆಂಗಿತ್ತು ಅಂದರೆ, ನೀರು ಎಲ್ಲ ಒಂದು ಕಡೆ ಕೂಳ್ಕೊಳ್ಳಿ, ಒಣನೆಲ್ಲ ಸಪ್ರೇಟ್ ಆಗಿರಲಿ ಅಲ್ವಾ. ಸೊ ಇವಾಗ ಒಣನೆಲ್ಲ ಮತ್ತು ಸಮುದ್ರ ಮಧ್ಯದಲ್ಲಿ ಹೋಗ್ಬಿಟ್ಟಿದೆ. ಇದು ಯಾವಾಗ ಹೋಯಿತು, ಹೆಂಗೆ ಹೋಯ್ತಿದು ಅಂತಂದರೆ, ಇದಕ್ಕೆ ಉತ್ತರ 7ನೇ ದಿವಸದಲ್ಲಿ ನೋಡೋಣ. ಅಂದರೆ ಜಲಪ್ರಳಯದಲ್ಲಿ ಅದು ಚೇಂಜಸ್ ಆಯಿತು. ಅಂದರೆ ಜಲಪ್ರಳಯ ಬರೋವಾಗ ಏನಾಗೋಯ್ತಂದರೆ, ಸಮುದ್ರ ಫುಲ್ಲು, ಆಮೇಲೆ ಭೂಮಿಯಲ್ಲಿ ಎಲ್ಲ ಬೆಟ್ಟಗುಡ್ಡಗಳು ಮುಳುಗೋಗ್ಬಿಡ್ತು. ಎಲ್ಲ ಬೆಟ್ಟಗುಡ್ಡಗಳ ಮೇಲೆ 15 ಮೊಳ ನೀರು ನಿಂತ್ಕೊಬಿಡ್ತು ಅಲ್ವಾ. 15 ಮೊಳ ಅಂದರೆ 1 ಮೊಳ ಅಂದರೆ 1.5 ಅಡಿ, 15 ಮೊಳ ಅಂದರೆ ಹೆಚ್ಚು ಕಮ್ಮಿ ಒಂದು 22 ಅಡಿ ಮೇಲೆ ನೀರು ನಿಂತ್ಕೊಂತು. ಆಮೇಲೆ ಏನಾಗೋಯಿತು, 7ನೇ ದಿವಸದಲ್ಲಿ ಪ್ರಳಯ ಆದಮೇಲೆ ನೀರೆಲ್ಲ ಕಮ್ಮಿ ಆದಮೇಲೆ ಎತ್ತರವಾಗಿರೋಂಥ ಜಾಗಗಳೇ ಇವಾಗಿರೋಂಥ 7 ಖಂಡಗಳು. ಓಕೆನಾ. ಸೊ ಎಲ್ಲಿ ನೀರು ಡೌನ್ ಆಗ್ತಾ ಹೋಯಿತು, ಎತ್ತರವಾಗಿರೋಂಥ ಬೆಟ್ಟಗಳೇ ಇವಾಗಿರೋಂಥ ದೇಶಗಳು. ಅರ್ಥ ಆಯ್ತಾ. ಶ್ರೀಲಂಕಾ ಒಂದು ದೇಶ, ಅದು ಒಂದು ಎತ್ತರವಾಗಿರೋಂಥ ಜಾಗ. ನೀರು ತುಂಬ ಕಮ್ಮಿ ಆಯಿತು, ಆವಾಗ ಎತ್ತರವಾಗಿರೋಂಥವೆಲ್ಲ ಇವಾಗಿರೋಂಥ ದೇಶಗಳಾಗಿರೋದು. ಓಕೆ, ಕ್ಲಿಯರ್ ಆಯಿತಾ. ಸೊ ದೇವ್ರು ಮುಂಚೆ ಸೃಷ್ಟಿ ಮಾಡೋವಾಗ ನೀರು ಸಪ್ರೇಟಾಗಿತ್ತು, ಒಣನೆಲ್ಲ ಸಪ್ರೇಟಾಗಿತ್ತು. ಇವಾಗ ಏನಾಗಿದೆ, ಭೂಮಿ ಸಮುದ್ರ ಮಧ್ಯದಲ್ಲಿದೆ ಅಂತ ನೋಡ್ತೀವಿ. ಅದು ಹೆಂಗೆ ಅಂದರೆ, ಪ್ರಳಯದಲ್ಲಿ ಆಗಿರುವಂಥದ್ದು ಚೇಂಜಸ್ಸು. ಎಲ್ಲ ಮುಳುಗೋಯ್ತು, ಸಮುದ್ರ ಎಲ್ಲ ಕಂಪ್ಲೀಟ್ ಭೂಮಿಯಲ್ಲೇ ಮುಳುಗೋಗ್ಬಿಟ್ಟಿತ್ತು. ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಹುಲ್ಲು ಕಾಯಿ ಪಲ್ಯ ಗಿಡಗಳನ್ನು 3ನೇ ದಿವಸದಲ್ಲಿ ಸೃಷ್ಟಿ ಮಾಡ್ತಾರೆ. ಇವು ಏನಕ್ಕೆ ಮಾಡ್ತಾರೆ ಅಂದರೆ, ಭೂಮಿ ಮೇಲೆ ಮನುಷ್ಯನ ಫ್ಯೂಚರ್ 6ನೇ ದಿವಸ ಮಾಡಬೇಕಲ್ಲ, ಅವಾಗ ಏನಾಗಿರಲಿಲ್ಲ, ಮನುಷ್ಯನಿಗೆ ಆಮ್ಲಜನಕ ಬೇಕು. ಅದಕ್ಕೆ ಆಮ್ಲಜನಕ ಇರಲಿಲ್ಲ ಭೂಮಿ ಮೇಲೆ, ತುಂಬ ಇಂಗಾಲ ಡೈಆಕ್ಸೈಡ್ ಇದ್ದಿದ್ದರಿಂದ ದೇವ್ರು ಏನು ಮಾಡ್ತಾರೆ ಅಂದರೆ, ಕಾಯಿ ಪಲ್ಯ ಗಿಡಗಳನ್ನು, ಹುಲ್ಲು, ಪಾಚಿ, ಇದು ಇಂಥ ಗಿಡಗಳನ್ನು ದೇವ್ರು ಏನು ಮಾಡ್ತಾರೆ ಅಂದರೆ ಉಂಟು ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ, ಆ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಇದ್ದಿದ್ದರಿಂದ ತುಂಬ ಜಾಸ್ತಿ ವೇಗವಾಗಿ ಗಿಡ ಮರಗಳು ಬೆಳೀತಾ ಇತ್ತು, ತುಂಬ ಸ್ಪೀಡಾಗಿ ಬೆಳೀತಾ ಇತ್ತು. ಇವಾಗ ಕಮ್ಮಿ. ಆದರೆ ಆ 3ನೇ ಒಂದು ಕಾಲ ಇತ್ತಲ್ಲ, ಆ ಟೈಮಲ್ಲಿ ಏನಾಯ್ತಂದರೆ, ತುಂಬ ಇಂಗಾಲ ಡೈಆಕ್ಸೈಡ್ ಜಾಸ್ತಿ ಇದ್ದಿದ್ದರಿಂದ ಭೂಮಿ ಮೇಲೆ ಅತೀ ಜಾಸ್ತಿ ಗಿಡ ಮರಗಳನ್ನ ಬೆಳೀತಾ ಇದ್ವಿ. ಇವಾಗ ನೋಡ್ತಾ ಇರೋ ಗಿಡ ಮರಗಳು ತುಂಬ ಚಿಕ್ಕದು, ಆ ಕಾಲದಲ್ಲಿ ತುಂಬ ದೊಡ್ಡದಾಗಿ ಬೆಳೀತಾ ಇದ್ದು. ಓಕೆನಾ. ಸೊ 3ನೇ ದಿವಸ ಏನು ಮಾಡ್ತಾರೆ ಅಂದರೆ, ನೀರನ್ನ ಸಪ್ರೇಟ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಏನು ಮಾಡ್ತಾರೆ, ಕಾಯಿ ಪಲ್ಯ ಗಿಡಗಳನ್ನ ಉಂಟು ಮಾಡ್ತಾರೆ. ಕಾಯಿ ಪಲ್ಯ ಅಂತಂದರೆ ಏನಪ್ಪ, ಅವಾಗ ಯಾವ ಕಾಯಿ ಪಲ್ಯ ಮಾಡ್ತಾಯಿದ್ರು ಅಂದರೆ, ಇಲ್ಲ, ಅದು ಬೈಬಲ್ಲು ಆದಮ್ಗೂ ಮೋಶೆ ಕಾಲದಲ್ಲಿ ಆದಿಕಾಂಡ ಬರೆದಿದ್ದಲ್ವ, ಮೋಶೆ ಅಲ್ವಾ. ಸೊ ಆದಮ್ಗೂ ಮೋಶೆಗೂ ಸುಮಾರು 2500 ವರ್ಷಗಳ ಕಾಲ ಗ್ಯಾಪ್ ಇದೆ. ಅಷ್ಟು ವರ್ಷ ಆದಮೇಲೆ ದೇವರು ಮೋಶೆ ಮುಖಾಂತರ ಬೈಬಲ್ ಬರೆಸ್ತಾ ಇರೋದು. ಓಕೆನಾ. ಸೊ ಹಾಗಾಗಿ ಆ ಕಾಲಕ್ಕೆ ಮೋಶೆ ಏನು ಮಾಡಿರ್ತಾರೆ, ಆ ಥರ ಬರೀತಾ ಇರೋದು. ಕಾಯಿ ಪಲ್ಯ ಗಿಡಗಳು, ಅಲ್ಲಿ ಪಲ್ಯ ಮಾಡೋರು ಇನ್ನೂ ಮನುಷ್ಯನೇ ಇರಲಿಲ್ಲ. ಸೊ ಅಂದರೆ ಮೋಶೆ ಲ್ಯಾಂಗ್ವೇಜಲ್ಲಿ ಆ ಕಾಲಕ್ಕೆ ತಕ್ಕಾಗಿ ಅವರು ಬರೀತಾ ಇರೋದು. ಓಕೆನಾ. ನೀರು ಸಪ್ರೇಟ್ ಮಾಡಿದ್ರು, ಒಣನೆಲ್ಲ ಸಪ್ರೇಟ್ ಮಾಡಿದರು. ಅದು ಯಾವಾಗ ಈ ಥರ ಭೂಮಿ ಮಧ್ಯೆ ಹೋಯ್ತಂದರೆ, ಜಲಪ್ರಳಯದಲ್ಲಿ ಹೋಗಿದ್ದು. ಓಕೆ. ಸೊ ನೆಕ್ಸ್ಟು ಈ ಗಿಡ ಮರಗಳು ಏನಾಗೋಯ್ತು, ಜಾಸ್ತಿ ಯಥೇಚ್ಛವಾಗಿ ದೇವರು ಬರೆಸ್ತಾರೆ. ಏನಕ್ಕಂದರೆ, ಈ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗಲಿ ಅಂತೇಳ್ಬಿಟ್ಟು. ಯಾಕಂದರೆ ಆಮ್ಲಜನಕ ಉತ್ಪತ್ತಿ ಮಾಡೋದು ನಮಗೆ ಗಿಡಗಳೇನಾಗುತ್ತೆ ಅಂದರೆ, ಆಮ್ಲಜನಕ ಕೊಡುತ್ತೆ, ಅದೇನಾಗುತ್ತೆ, ಇಂಗಾಲ ಡೈಆಕ್ಸೈಡ್ನ ಕುಡಿಯುತ್ತೆ ಅಂತ ನಾವು ನೋಡ್ತೀವಿ. ಸೊ ಭೂವಿಜ್ಞಾನಿಗಳು ಕೂಡ ಕ್ಲಿಯರಾಗಿ ಹೇಳ್ತಾರೆ, ಭೂಮಿ ಮೇಲೆ ನೀರು ಜಾಸ್ತಿ ಇತ್ತು, ಆಮೇಲೆ ಏನಾಯಿತು, ಈ ಹುಲ್ಲು ಎಲ್ಲ ಬೆಳೀತು, ಈ ಪಾಚಿಗಳು, ಹುಲ್ಲುಗಳು ಇವೆಲ್ಲ ಬೆಳೀತು. ಸೊ ಇವು ಬೆಳೆದು ಜಾಸ್ತಿ ತುಂಬ ಬೆಳೀತಾ ಇತ್ತು. ಕೆಲವು ಗಿಡಗಳು 3 ಅಡಿ 3.5 ಅಡಿ ಬೆಳೀತಾ ಇತ್ತು ಫರ್ ಡೇ. ಅಷ್ಟು ಸ್ಪೀಡಾಗಿ ಗಿಡ ಮರಗಳು
ಬೆಳೀತಾ ಇದ್ದಿದ್ದು. ಓಕೆನಾ. ಆಮೇಲೆ ಏನು ಮಾಡ್ತಾರೆ ಅಂದರೆ ಅದು 4ನೇ ದಿವಸ 5ನೇ ದಿವಸ ಏನು ಮಾಡ್ತಾರೆ ಅಂದರೆ ಈ ಭೂಮಿನ ಈ ಗಿಡ ಮರಗಳನ್ನು ಕಮ್ಮಿ ಮಾಡೋದಕ್ಕೆ ಡೈನೋಸರ್ಗಳನ್ನ ದೇವರು ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಇವಾಗ ನಮಗೆ ಗಿಡ ಮರಗಳು ಕ್ಲೀನ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, JCBನ ಬಳಸ್ತೀವಿ. ಆದರೆ ದೇವ್ರು ಏನು ಮಾಡ್ತಾರೆ ಅಂದರೆ ಇವು ಡೈನೋಸರ್ಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಅಂದರೆ ಕೆಲವು ದಿವಸ ಆದಮೇಲೆ ಈ ಭೂಮಿಯಲ್ಲಿ ಇಂಗಾಲ ಡೈಆಕ್ಸೈಡ್ ಕಮ್ಮಿ ಆದಮೇಲೆ ಈ ಗಿಡ ಮರಗಳು ದೊಡ್ಡ ದೊಡ್ಡ ಮರಗಳೆಲ್ಲ ಭೂಮಿಯಲ್ಲಿ ಒಳಗಡೆ ಹೋಗೋ ಥರ ಭೂ ಕುಸಿತ ಆಗಿಬಿಟ್ಟು ಮಾಡೋ ಥರ ಮಾಡಿ ಎಲ್ಲ ಒಳಕ್ಕೆ ಹೋಗ್ಬಿಟ್ಟು ಅದೇ ಇವಾಗ ನಮಗೆ ಇಂಗಾಲ ಡೈಆಕ್ಸೈಡು, ಇದು ಕಾರ್ಬನ್ ಡೈಆಕ್ಸೈಡು, ಈ ಕಲ್ಲಿದ್ದಲು, ಪೆಟ್ರೋಲು, ಕ್ರೂಡ್ ಆಯಿಲ್ ಎಲ್ಲ ನಮ್ಗೆ ಸಿಗ್ತಾ ಇದೆಯಲ್ಲ, ಈ ಗಿಡ ಮರಗಳೆಲ್ಲ ಏನಾಗಿದೆ ಅಂದರೆ ಆ 3ನೇ ದಿವಸದಲ್ಲಿ ತುಂಬ ದೊಡ್ಡದಾಗಿ ಬೆಳೆಯುವಾಗ ಆ ದೇವ್ರು ಏನು ಮಾಡ್ತಾರೆ ಅಂದರೆ ಭೂಕುಸಿತಗಳ ಉಂಟು ಮಾಡಿ ಅವೆಲ್ಲ ಮಣ್ಣಲ್ಲಿ ಊತೋಗೋ ಥರ ಮಾಡಿಬಿಟ್ಟು ಅವ 7ನೇ ಕಾಲದಲ್ಲಿ, ನಾವಿರೋ ಕಾಲದಲ್ಲಿ ನಮಗೆ ಪೆಟ್ರೋಲು, ಡೀಸೆಲ್ಲು, ಕಲ್ಲಿದ್ದಲು ಇವೆಲ್ಲ ಸಿಗ್ತಾ ಇರೋದೇನೆಂದರೆ 3ನೇ ದಿವಸದಲ್ಲಿ ಮಾಡಿರೋಂಥ ಕೆಲಸ ಅದು ದೇವರು. ನೋಡಿ, ಯೋಚನೆ ಮಾಡಿ, 7ನೇ ದಿವಸದಲ್ಲಿ ಮನುಷ್ಯರಿಗೆ ಕಲ್ಲಿದ್ದಲು, ಕ್ರೂಡ್ ಆಯಿಲ್ ಇದೆಲ್ಲ ಬೇಕು ಅಂತ 3ನೇ ದಿವಸದಲ್ಲೇ ಮಾಡಿಕ್ಬಿಟ್ಟಿದ್ದಾರೆ. ಎಷ್ಟು ನಮ್ಮ ಮೇಲೆ ಪ್ರೀತಿ ಅಲ್ವಾ. ಅವ್ರು ಅವಾಗ ಹಂಗೆ ಮಾಡಿಲ್ಲ ಅಂದರೆ ಇವಾಗ ನಾವು ಬೈಕು, ಪೆಟ್ರೋಲು ಯಾವುದೇ ನಮ್ಗೆ ಇರ್ತಾ ಇರಲಿಲ್ಲ ಅಲ್ವಾ. ಸೊ 3ನೇ ದಿವಸದಲ್ಲೇ ಮನುಷ್ಯರಿಗೆ 7ನೇ ದಿವಸದಲ್ಲಿ ಏನು ಬೇಕು ಅಂತ 3ನೇ ದಿವಸದಲ್ಲೇ ದೇವರು ಮಾಡಿದ್ದಾರೆ. ಆವಾಗ ಕಾಯಿ ಪಲ್ಯ ಗಿಡಗಳು ನೀವೆಲ್ಲ ಜಾಸ್ತಿ ಮಾಡಿ ಅವೆಲ್ಲ ಮಣ್ಣಲ್ಲಿ ಊತೋಕೋ ಥರ ಮಾಡಿ ಆಮೇಲೆ ಏನಾಯಿತು, ನಮ್ಮ ಕಲ್ಲಿದ್ದಲು ಥರ ಸಿಗ್ತಾ ಇದೆ. ಇದೆಲ್ಲ ಭೂವಿಜ್ಞಾನಿಗಳು ಹೇಳ್ತಾರೆ. ಸೊ ದೇವ್ರ ಚಿತ್ತ ಇದ್ದರೆ ಈ ವಿಷಯಗಳನ್ನು ಒಂದೊಂದು ಪೂರ್ತಿ ಡೀಟೇಲ್ ಆಗಿ ನೇರವಾಗಿ ಸಿಗೋವಾಗ ಮಾತಾಡೋಣ. ಓಕೆನಾ. ಸೊ 3ನೇ ದಿವಸ ಏನೇನು ಮಾಡಿದ್ರು ಅಂತ ಹೇಳಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ, ಇನ್ನೂ ಹೆಚ್ಚಿನ ಸತ್ಯಗಳನ್ನು ನೀವು ತಿಳ್ಕೊಬೇಕಂತ ಆಸೆ ಇದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮತ್ತೆ ನಾವು ದೇವ್ರ ವಿಷಯಗಳ ಹಂಚ್ಕೊಳ್ಳೋಣ. ಥ್ಯಾಂಕ್ ಯು. ಈ ವಾಕ್ಯಗಳನ್ನು ಕೇಳಿರುವಂಥ ಮಾತುಗಳು ಕೇಳಿರುವಂಥ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಆಮೇಲೆ